ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಹಂಟ್ ಕರ್ನಾಟಕ. ನಾನು ನಿಮ್ಮ ಮಂಜು ಗೌಡ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಆರೋಪಿಯಾಗಿ ಜೈಲನ್ನು ಸೇರಿರುವಂತಹ ನಟ ದರ್ಶನ್, ಪವಿತ್ರ ಗೌಡ ಹಾಗೂ ಅವರ ಸಂಗಡಿಗರು ಟೋಟಲ್ 17 ಜನ ಆರೋಪಿಗಳು ಈ ಕೊಲೆ ಪ್ರಕರಣದಲ್ಲಿ ಆರೋಪಿತರಾಗಿ ಜೈಲನ್ನು ಸೇರಿದ ದಿನದಿಂದ ಹಿಡಿದು ಇಲ್ಲಿಯವರೆಗೂ ಸಹ ಎಲ್ಲರೂ ಕಾಯ್ತಾ ಇದ್ದಿದ್ದು ಇವತ್ತಿನ ದಿನಕ್ಕಾಗಿ. ಯಾವುದು ಇವತ್ತಿನ ದಿನ, ಏನು ಅಂತಹ ವಿಶೇಷ ಘಟನೆ ನಡೆದಿದೆ ಅನ್ನೋದನ್ನು ನಾವು ನೋಡೋದಾದರೆ, ಪೊಲೀಸಿನವರು ಈ ಕೇಸ್ಗೆ ಸಂಬಂಧಪಟ್ಟಂತಹ ಎಲ್ಲ ರೀತಿಯ ತನಿಖೆಯನ್ನು ಎಲ್ಲ ಆಯಾಮದಲ್ಲೂ ಮುಗಿಸಿ 4,000ಕ್ಕೂ ಹೆಚ್ಚಿನ ಪುಟಗಳ ಒಂದು ಚಾರ್ಜ್ ಶೀಟನ್ನು ಇವತ್ತು ಕೋರ್ಟ್ಗೆ ಸಬ್ಮಿಟ್ ಮಾಡಿದ್ದಾರೆ. ಈ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಏನೆಲ್ಲ ಆಯಿತು, ರೇಣುಕಾಸ್ವಾಮಿ ಕೊಲೆ ಆಗೋದಕ್ಕೆ ಕಾರಣ ಏನು, ರೇಣುಕಾಸ್ವಾಮಿಯನ್ನು ಚಿತ್ರದುರ್ಗದಿಂದ ಬೆಂಗಳೂರಿಗೆ ಕರೆದುಕೊಂಡು ಬಂದು ಪಟ್ಟಣಗೆರೆ ಶೆಡ್ನಲ್ಲಿ ಇಟ್ಟು ಯಾವ ರೀತಿ ಆತನ ಮೇಲೆ ಹಲ್ಲೆಯನ್ನು ನಡೆಸಲಾಯಿತು, ಹಲ್ಲೆಯನ್ನು ನಡೆಸಿ ಯಾವ ರೀತಿ ಆತನ ಮೇಲೆ ಕ್ರೌರ್ಯವನ್ನು ಮಾಡಲಾಯಿತು, ಈ ಒಂದು ಇನ್ಸಿಡೆಂಟ್ನಲ್ಲಿ ಕಂಪ್ಲೀಟ್ ಈ ಇನ್ಸಿಡೆಂಟ್ನಲ್ಲಿ ಯಾರೆಲ್ಲ ಭಾಗಿಯಾಗಿದ್ದರು, ಯಾರ ಪಾತ್ರ ಎಷ್ಟು ಮಹತ್ವವನ್ನು ಪಡೆದುಕೊಂಡಿದೆ, ರೇಣುಕಾಸ್ವಾಮಿ ಸಾವಿಗೆ ಈ ಎಲ್ಲರೂ ಯಾವ ರೀತಿ ಕಾರಣರಾಗಿದ್ದರು ಎನ್ನುವ ಎಲ್ಲ ಅಂಶಗಳನ್ನು ಒಳಗೊಂಡಂತಹ ಒಂದು ಚಾರ್ಜ್ ಶೀಟ್ ಇವತ್ತು ಕೋರ್ಟ್ಗೆ ಸಲ್ಲಿಕೆಯಾಗಿದೆ. ಇಷ್ಟು ದಿನಗಳ ಕಾಲ ನಟ ದರ್ಶನ್ ಅವರು ಕೂಡ ಕಾಯ್ತಾ ಇದ್ದಿದ್ದು ಈ ದಿನಕ್ಕಾಗಿಯೇ, ನಟಿ ಪವಿತ್ರ ಗೌಡ ಅವರು ಕಾಯ್ತಾ ಇದ್ದಿದ್ದು ಕೂಡ ಈ ದಿನಕ್ಕಾಗಿಯೇ. ಯಾಕಪ್ಪ ಅಂತಂದರೆ ನಟ ದರ್ಶನ್ ಅವರು ಇವತ್ತವರೆಗೂ ಸಹ ಬೇಲ್ಗೆ ಅಪ್ಲಿಕೇಶನನ್ನು ಹಾಕಿಕೊಂಡಿಲ್ಲ. ಚಾರ್ಜ್ ಶೀಟ್ ಯಾವಾಗ ಸಲ್ಲಿಕೆ ಆಗುತ್ತೆ, ಸಲ್ಲಿಕೆ ಆದ ನಂತರ ಅದರಲ್ಲಿ ನನ್ನ ಮೇಲೆ ಯಾವ ಸೆಕ್ಷನ್ಗಳನ್ನು ಹಾಕಿದ್ದಾರೆ ಅದನ್ನು ತಿಳಿದುಕೊಂಡು ನಂತರ ಬೇಲ್ ಅಪ್ಲಿಕೇಶನನ್ನು ಕೋರ್ಟ್ನ ಮುಂದೆ ಹಾಕುವ ನಿಟ್ಟಿನಲ್ಲಿ ದರ್ಶನ್ ಅವರು ಇಷ್ಟು ದಿನಗಳ ಕಾಲ ಕಾಯ್ದಿದ್ರು. ಆದರೆ ಪವಿತ್ರ ಗೌಡ ಆಲ್ರೆಡಿ ಒಂದು ಸಲ ಈ ಅಟೆಂಪ್ಟನ್ನು ಮಾಡಿದರು. ಕೋರ್ಟ್ಗೆ ಜಾಮೀನು ಅರ್ಜಿಯನ್ನು ಸಲ್ಲಿಸುವುದರ ಮೂಲಕ ಈ ಪ್ರಕರಣದಲ್ಲಿ ನನ್ನದು ಯಾವುದೇ ರೀತಿಯ ತಪ್ಪಿಲ್ಲ, ಈ ಪ್ರಕರಣದಲ್ಲಿ ನಾನು ಭಾಗಿಯಾಗಿಲ್ಲ, ಕೇವಲ ಚಪ್ಪಲಿಯಿಂದ ಹೊಡೆದಿದ್ದಷ್ಟೇ, ಅದರಿಂದ ರೇಣುಕಾಸ್ವಾಮಿಯ ಹತ್ಯೆ ಆಯಿತು ಅಂತ ಹೇಳೋದು ತಪ್ಪಾಗತ್ತೆ. ಈ ಪ್ರಕರಣದಲ್ಲಿ ನನಗಿಂತ ಹೆಚ್ಚಿನ ಮಹತ್ವವನ್ನು ಅಥವಾ ಪಾತ್ರವನ್ನು ವಹಿಸಿದ್ದು ಪವನ್ ಹಾಗೂ ನಟ ದರ್ಶನ್ ಅವರು ಎನ್ನುವ ನಿಟ್ಟಿನಲ್ಲಿ ಒಂದಷ್ಟು ವಾದ ವಿವಾದಗಳನ್ನು ಜಾಮೀನು ಅರ್ಜಿಯ ವಿಚಾರದಲ್ಲಿ ಕೋರ್ಟ್ ಪವಿತ್ರ ಗೌಡ ವಿಚಾರದಲ್ಲಿ ನಡೆಸಿತ್ತು. ಅದು ಕೂಡ ಆಗಿ ಹೋದಂತಹ ಘಟನೆ. ಇದೀಗ ಈ ಚಾರ್ಜ್ ಶೀಟನ್ನು ಸಲ್ಲಿಸಿದ ನಂತರ ಬೆಂಗಳೂರಿನ ಸಿಟಿ ಪೊಲೀಸ್ ಕಮಿಷನರ್ ಅವರು ಒಂದಷ್ಟು ಮಾತುಗಳನ್ನು ಆಡಿದ್ದಾರೆ, ಒಂದಷ್ಟು ಕ್ಲಾರಿಫಿಕೇಶನ್ಗಳನ್ನು ಮಾಧ್ಯಮಗಳಿಗೆ ಕೊಟ್ಟಿದ್ದಾರೆ. ಏನಂತ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ ಅಂತಂದರೆ, ಈ ಪ್ರಕರಣದಲ್ಲಿ ಇದುವರೆಗೂ 231 ಸಾಕ್ಷಿಗಳನ್ನು ಪರಿಗಣಿಸಲಾಗಿದೆ. 231 ಸಾಕ್ಷಿಗಳು ಈ ಪ್ರಕರಣದಲ್ಲಿ ಇದೆ. ಅದರ ಜೊತೆಗೆ ಸರ್ಕಾರಿ ಅಧಿಕಾರಿಗಳು, RTO ಅಧಿಕಾರಿಗಳು, ಇಂಜಿನಿಯರ್ಗಳು, ವೈದ್ಯರು, ಈ ಎಲ್ಲರೂ ಸೇರಿ ಈ 231 ಸಾಕ್ಷಿಗಳು ಆಗ್ತಾರೆ. ಅದರ ಜೊತೆಗೆ ಈ ಕೇಸ್ನಲ್ಲಿ ನೇರವಾಗಿ ಸಾವಿನಲ್ಲಿ ಭಾಗಿಯಾಗದೇ ಇರುವಂತಹ 2-3 ಜನ ಆರೋಪಿಗಳು ಸಹ ಇದ್ದಾರೆ. ಅವರು ನೇರವಾಗಿ ಕೊಲೆಯಲ್ಲಿ ಭಾಗಿಯಾಗಿಲ್ಲ, ಆದರೆ ನಡೆದಿರುವಂತಹ ಕೊಲೆಯನ್ನು ಮುಚ್ಚಿಡುವ ದೃಷ್ಟಿಯಲ್ಲಿ ಅವರು ಭಾಗಿಯಾಗಿದ್ದಾರೆ ಎನ್ನುವ ವಿಚಾರವನ್ನು ಸಹ ಬಹಿರಂಗಪಡಿಸಿದ್ದಾರೆ. ಹಾಗಾಗಿ ಈ ಕೇಸ್ನಲ್ಲಿ 231 ಸಾಕ್ಷಿಗಳು ಹಾಗೂ ಈ ಕೇಸ್ನಲ್ಲಿ ಇರುವಂತಹ ಆರೋಪಿಗಳಿಗೆ ಶಿಕ್ಷೆಯನ್ನು ಕೊಡಿಸುವ ಸಲುವಾಗಿ ಯಾವೆಲ್ಲ ಸಾಕ್ಷಿಗಳು ಬೇಕೋ ಅದಕ್ಕೆ ಪೂರಕವಾದಂತಹ ಸಾಕ್ಷ್ಯಗಳು, FSL ವರದಿಗಳು ಎಲ್ಲವೂ ಸಹ ಪೊಲೀಸಿನವರು ಈ ಚಾರ್ಜ್ ಶೀಟ್ನಲ್ಲಿ ಸಲ್ಲಿಕೆ ಮಾಡಿದ್ದಾರೆ. ಹಾಗೂ ಪೊಲೀಸ್ ಕಮಿಷನರ್ ಅವರು ಇದನ್ನೆಲ್ಲವನ್ನೂ ಹೇಳಿದ ನಂತರ ಒಂದು ಮಾತನ್ನು ಹೇಳಿದರು, ವಾಟರ್ ಟೈಟ್ ಇನ್ವೆಸ್ಟಿಗೇಷನ್ ಈ ಪ್ರಕರಣದಲ್ಲಿ ಆಗಿದೆ. ನಾವು ಯಾವುದೇ ಆಯಾಮವನ್ನು ಸಹ ಬಿಟ್ಟಿಲ್ಲ, ಎಲ್ಲ ಆಯಾಮದಲ್ಲೂ ತನಿಖೆಯನ್ನು ಮಾಡಿ ಶಿಕ್ಷೆಯನ್ನು ಕೊಡಿಸುವ ನಿಟ್ಟಿನಲ್ಲಿ ನಾವು ಒಂದು ನೀಟ್ ಆಗಿರುವಂತಹ ವಾಟರ್ ಟೈಟ್ ಇನ್ವೆಸ್ಟಿಗೇಷನನ್ನು ಮಾಡಿದ್ದೀವಿ ಅನ್ನೋದನ್ನು ಮಾಧ್ಯಮಗಳ ಮುಂದೆ ಅವರು ಬಹಿರಂಗವಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ವಾಟರ್ ಟೈಟ್ ಇನ್ವೆಸ್ಟಿಗೇಷನ್ ಅಂತ ಅವರು ಹೇಳಿಕೆಯನ್ನು ಕೊಟ್ಟಾಗಲೇ ಈ ಪ್ರಕರಣದ ಒಂದು ಆಳ ಅಗಲ ಎಷ್ಟಿರಬಹುದು ಇನ್ವೆಸ್ಟಿಗೇಷನ್ನ ರೂಪದಲ್ಲಿ ಅನ್ನೋದನ್ನು ನಾವು ಗೆಸ್ ಮಾಡ್ಬೋದು. ವಾಟರ್ ಟೈಟ್ ಅಂದರೆ ಆರೋಪಿಗಳು ಯಾವುದೇ ಆ್ಯಂಗಲ್ನಲ್ಲೂ ಈ ಕೊಲೆ ಪ್ರಕರಣದಿಂದ ತಪ್ಪಿಸಿಕೊಳ್ಳೋದಕ್ಕೆ ಆಗದೇ ಇರುವಂತಹ ರೀತಿಯಲ್ಲಿ ಇನ್ವೆಸ್ಟಿಗೇಷನ್ ಆಗಿದೆ ಅನ್ನೋದನ್ನು ದಯಾನಂದ್ ಅಂದರೆ ಕಮಿಷನರ್ ದಯಾನಂದ್ ಅವರು ಸ್ಪಷ್ಟಪಡಿಸಿದ್ದಾರೆ. ಅದರ ಜೊತೆಗೆ ಈ ಹಿಂದೆ ಒಂದಷ್ಟು ದಿನಗಳ ಕಾಲ ಈ ಪ್ರಕರಣವನ್ನು ಇತ್ಯರ್ಥ ಮಾಡೋದಕ್ಕೆ, ಈ ಪ್ರಕರಣದ ಟ್ರಯಲ್ ಅನ್ನು ನಡೆಸೋದಕ್ಕೆ ಒಂದು ಫಾಸ್ಟ್ ಟ್ರ್ಯಾಕ್ ಕೋರ್ಟ್ನ ಮೊರೆ ಹೋಗೋದಕ್ಕೆ ಪೊಲೀಸಿನವರು ನಿರ್ಧಾರ ಮಾಡಿದ್ದಾರೆ ಎನ್ನುವ ಸುದ್ದಿ ಕೂಡ ಓಡಾಡಿತ್ತು. ಅದಕ್ಕೆ ಕೂಡ ಕಮಿಷನರ್ ದಯಾನಂದ್ ಅವರು ಉತ್ತರವನ್ನು ಕೊಟ್ಟಿದ್ದಾರೆ. ಹೌದು,
ನಾವು ಫಾಸ್ಟ್ ಟ್ರ್ಯಾಕ್ ಕೋರ್ಟ್ನ ಮಾಡುವ ನಿಟ್ಟಿನಲ್ಲಿ ಕೂಡ ನಾವು ಮುಂದಿನ ದಿನಗಳಲ್ಲಿ ಯೋಚನೆ ಮಾಡ್ತೀವಿ. ಅದಕ್ಕೆ ಪೂರಕವಾಗಿ ನಾವು ಮೊದಲು ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡಬೇಕಾಗಿತ್ತು. ಹಾಗಾಗಿ ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡಿ ಆಗಿದೆ. ಮುಂದಿನ ದಿನಗಳಲ್ಲಿ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ನ ಬಗ್ಗೆ ನಾವು ನಿರ್ಧಾರ ಮಾಡ್ತೀವಿ ಅನ್ನುವ ಹೇಳಿಕೆಯನ್ನು ಸಹ ನೀಡಿರುವುದರ ಜೊತೆಗೆ ಈ 4,000 ಪುಟಗಳಿಗಿಂತ ಹೆಚ್ಚಿನ ಪುಟಗಳ ಚಾರ್ಜ್ ಶೀಟ್ ಏನು ಸಲ್ಲಿಕೆ ಆಗಿದೆ, ಈ ಚಾರ್ಜ್ ಶೀಟ್ SPP ಪ್ರಸನ್ನ ಕುಮಾರ್ ಅವರ ಅಣತಿಯಂತೆ ಅವರು ಯಾವ ರೀತಿ ಇನ್ವೆಸ್ಟಿಗೇಷನನ್ನು ಮಾಡಬೇಕು, ಯಾವ ರೀತಿ ಚಾರ್ಜ್ ಶೀಟನ್ನು ಸಲ್ಲಿಸಬೇಕು ಅಂತ ಹೇಳಿದ್ರೋ ಅದೇ ರೀತಿ ಪೊಲೀಸಿನವರು ಚಾರ್ಜ್ ಶೀಟನ್ನು ಸಲ್ಲಿಸಿದ್ದಾರೆ ಅನ್ನೋದನ್ನು ಸಹ ಕಮಿಷನರ್ B ದಯಾನಂದ್ ಅವರು ಒಪ್ಕೊಂಡಿದ್ದಾರೆ. ಅದನ್ನು ಮಾಧ್ಯಮಗಳಿಗೆ ಮಾಹಿತಿಯನ್ನು ಸಹ ಕೊಟ್ಟಿದ್ದಾರೆ. ಅಂದರೆ SPP ಪ್ರಸನ್ನ ಕುಮಾರ್ ಅವರ ಹಿಸ್ಟ್ರಿಯನ್ನು ನೋಡಿದಾಗ ಅವರು ಹ್ಯಾಂಡಲ್ ಮಾಡಿದಂತಹ ಕೇಸ್ಗಳು ತುಂಬ ಹೈ ಪ್ರೊಫೈಲ್ ಕೇಸ್ಗಳು, CBI ಕೇಸ್ಗಳು, CCB ಕೇಸ್ಗಳು, ಹೀಗೆ ದೊಡ್ಡ ದೊಡ್ಡ ಪ್ರೊಫೈಲ್ ಇರುವಂತಹ ಕೇಸ್ಗಳನ್ನು ಹ್ಯಾಂಡಲ್ ಮಾಡಿರುವ SPP ಪ್ರಸನ್ನ ಕುಮಾರ್ ಅವರು ಹೇಳಿದ ರೀತಿಯಲ್ಲೇ ಇನ್ವೆಸ್ಟಿಗೇಷನ್ ಅನ್ನು ಮಾಡಿ ಚಾರ್ಜ್ ಶೀಟನ್ನು ಪೊಲೀಸಿನವರು ಈಗ ಸಲ್ಲಿಸಿದ್ದಾರೆ. ಇದು SPP ಪ್ರಸನ್ನ ಕುಮಾರ್ ಅವರಿಗೆ ಮುಂದಿನ ದಿನಗಳಲ್ಲಿ ನಟ ದರ್ಶನ್ ಅವರ ವಿರುದ್ಧ ವಾದ ಮಾಡೋದಕ್ಕೆ ಒಂದು ಶಕ್ತಿಯನ್ನ ನೀಡುತ್ತೆ ಅಂದ್ರೂ ಸಹ ತಪ್ಪಾಗಲ್ಲ. ಇನ್ನು ಕೋರ್ಟ್ನ ಟ್ರಯಲ್ ಆರಂಭ ಆಗುತ್ತೆ. ಯಾವೆಲ್ಲ ಆರೋಪಿಗಳು ಏನೆಲ್ಲ ತಪ್ಪನ್ನ ಮಾಡಿದ್ದಾರೆ ಅಂತ ಚಾರ್ಜ್ ಶೀಟ್ನಲ್ಲಿ ಪೊಲೀಸಿನವರು ಸಲ್ಲಿಸಿದ್ದಾರೆ, ಅದಕ್ಕೆ ಪೂರಕವಾದಂತಹ ಸಾಕ್ಷಿಗಳು, ದಾಖಲೆಗಳನ್ನು ಕೋರ್ಟ್ನ ಮುಂದೆ ಒದಗಿಸಬೇಕಾಗತ್ತೆ. ಅದಕ್ಕೆ ಆಪೋಸಿಟ್ ಇರುವ ಲಾಯರ್ಗಳು ಒಂದು ಅಬ್ಜೆಕ್ಷನನ್ನು ಆಗಬೇಕಾಗತ್ತೆ. ಆದರೆ ಕೋರ್ಟ್ನ ನ್ಯಾಯಪೀಠದಲ್ಲಿ ಕುಳಿತಿರುವಂತಹ ಜಡ್ಜ್ ಈ ಎರಡೂ ಕಡೆಯ ವಾದ ವಿವಾದ ಎಲ್ಲವನ್ನೂ ಸಹ ಆಲಿಸಿ ಇದರಲ್ಲಿ ಯಾರು ತಪ್ಪಿತಸ್ಥರು ಅನ್ನೋದನ್ನು ಗುರುತಿಸಿ ಆದಷ್ಟು ಬೇಗ ಅವರಿಗೆ ಶಿಕ್ಷೆಯನ್ನು ಕೊಡಿಸುವ ನಿಟ್ಟಿನಲ್ಲಿ ಕೆಲಸಗಳು ಆರಂಭ ಆಗುತ್ತೆ. ಅದರ ಜೊತೆಗೆ ಒಂದು ವೇಳೆ ಈ ಕೇಸ್ನಲ್ಲಿ ನಟ ದರ್ಶನ್ ಅವರಿಗೆ ಏನಾದರೂ ಶಿಕ್ಷೆ ಆಗಿದ್ದೇ ಆದರೆ, ಈ ಪ್ರಕರಣದಲ್ಲಿ ನಟ ದರ್ಶನ್ ಅವರು ಇದ್ದಿದ್ದು ನಿಜ, ರೇಣುಕಾ ಸ್ವಾಮಿಯನ್ನು ನಟ ದರ್ಶನ್ ಅಂಡ್ ಗ್ಯಾಂಗ್ ಕೊಲೆ ಮಾಡಿದ್ದು ನಿಜ ಅನ್ನೋದು ಪ್ರೂವ್ ಆಯಿತು ಅಂತಂದರೆ ದರ್ಶನ್ ಅವರ ಸಿನಿ ಕರಿಯರ್ ಮುಗಿದು ಹೋಗಲ್ಲ ಅನ್ನೋದು ಅಷ್ಟೇ ಸತ್ಯ. ಯಾಕಪ್ಪ ಅಂದರೆ ಈ ಹಿಂದೆ ಬಾಲಿವುಡ್ನಲ್ಲಿ ಇದಕ್ಕೆ ಬೇಕಾದಂತಹ ಸಾಕಷ್ಟು ಎಕ್ಸಾಂಪಲ್ಸ್ ಅಥವಾ ಉದಾಹರಣೆಗಳು ಇದೆ ಅಂತ ಹೇಳಬೇಕು. ನಟ ಸಂಜಯ್ ದತ್ ಅವರು ಸಹ ಸಾಕಷ್ಟು ದಿನಗಳ ಕಾಲ ಜೈಲಿನ ವಾಸವನ್ನು ಅನುಭವಿಸಿದರು, ಸಲ್ಮಾನ್ ಖಾನ್ ಅವರು ಕೂಡ. ಆದರೆ ಈ ನಟರು ತಮ್ಮ ಮೇಲೆ ಬಂದಿರುವ ಆರೋಪ ಅಥವಾ ಅದು ಸಾಬೀತಾಗಿ ಶಿಕ್ಷೆಗೆ ಒಳಗಾದರೂ ಸಹ ತಮ್ಮ ನಟನಾ ಬದುಕನ್ನು ಇವತ್ತಿಗೂ ಸಹ ನಿಲ್ಲಿಸಿಲ್ಲ. ಅದಕ್ಕೆ ಕೂಡ ಕಾನೂನಿನಲ್ಲಿ ಅವಕಾಶ ಇದೆ. ಅವರು ಶಿಕ್ಷೆಗೆ ಒಳಗಾದರು, ಅಂದರೆ ನಟ ದರ್ಶನ್ ಅವರು ಶಿಕ್ಷೆಗೆ ಒಳಗಾದರು. ಈ ಹಿಂದೆ ಸಲ್ಮಾನ್ ಖಾನ್ ಹಾಗೂ ಸಂಜಯ್ ದತ್ ಅವರು ನಡೆದುಕೊಂಡಂತೆ ಜೈಲಿನಲ್ಲಿ ಪರೋಲನ್ನು ಪಡೆದುಕೊಂಡು ಹೊರಗಡೆ ಬರುವ ಮೂಲಕ ಸಿನಿಮಾ ಶೂಟಿಂಗ್ನಲ್ಲಿ ಭಾಗಿಯಾಗಿ ಆ ಸಿನಿಮಾದ ಅವರ ಕರಿಯರ್ ಏನಿದೆ ಅದನ್ನು ಕಂಟಿನ್ಯೂ ಮಾಡಿಕೊಂಡು ಹೋಗುವ ದೃಷ್ಟಿಯಲ್ಲಿ ಅವರು ಕಾರ್ಯಪ್ರವೃತ್ತರು ಸಹ ಆಗಬಹುದು. ಬಟ್ ಇದರಲ್ಲಿ ಶಿಕ್ಷೆ ಆಗುತ್ತೋ ಬಿಡುತ್ತೋ ಅನ್ನೋದು ಟ್ರಯಲ್ ಎಲ್ಲ ಮುಗಿದ ಮೇಲೆ, ಅಂದರೆ ಕೋರ್ಟ್ ಟ್ರಯಲ್ ಮುಗಿದ ಮೇಲೆ ಗೊತ್ತಾಗುತ್ತೆ. ಇದಿಷ್ಟು ನಟ ದರ್ಶನ್ ಅವರ ವಿರುದ್ಧ ಇವತ್ತು ಕೋರ್ಟ್ಗೆ ಸಲ್ಲಿಕೆಯಾಗಿರುವ ಚಾರ್ಜ್ ಶೀಟ್ನ ಬಗೆಗಿನ ಒಂದಷ್ಟು ಮಾಹಿತಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಏನನ್ಸುತ್ತೆ ನಿಮಗೆ ಇದ್ರ ಬಗ್ಗೆ ಅನ್ನೋದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ಹಾಗೂ ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.